ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಶಿವ ವ್ಲಾಗ್ ಚಾನಲ್‌ಗೆ ಮತ್ತೆ ಸ್ವಾಗತ. ಇವತ್ತು ಫ್ರೈಡೆ ಆಕ್ಚುಲಿ ವೀಕ್ ಅಲ್ಲಿ ಹಬ್ಬ ರಂಜಾನ್ ಎಲ್ಲ ಬಂದಿತ್ತಲ್ಲ. ಸೊ ಅದರಿಂದ ನಾವು ಸಡನ್ ಆಗಿ ಗೋವಾ ಟ್ರಿಪ್ ಪ್ಲಾನ್ ಮಾಡಿದೀವಿ. ಸೊ ಇವತ್ತು ಶುಕ್ರವಾರ ಬೆಳಗ್ಗೆ ಈಗ 6:30 ಆಗಿದೆ, 6:15 ಅಂತ ಬಂತು. ಸೊ ಬಿಡ್ತಾ ಇದೀವಿ ನಾವು ಹಾವೇರಿಯಿಂದ. ಇಲ್ಲಿಂದ 5 ಅವರ್ಸ್ ಜರ್ನಿ. ನಾನು ಅಲ್ಲಿ ಒಂದು ರೆಸಾರ್ಟ್ ಮಾಡಿದೀನಿ ಇವತ್ತಿಗೆ 1 ಡೇ ಸ್ಟೇಗೆ. ನಾಳೆ ಹೋಗ್ಬೇಕು. ನಾಳೆ ಸಂಡೇ ವಾಪಸ್ ಬರೋ ಪ್ಲಾನ್ ಇತ್ತಿಲ್ಲ ನಮ್ದು. 1 ಡೇ ಟ್ರಾವೆಲ್ ಇರುತ್ತೆ ಇವತ್ತು. ಸೊ ಆಲ್ಮೋಸ್ಟ್ ನಾನು ಇವಾಗ ಬಿಟ್ರೆ ಒಂದು 5 ಅವರ್ಸ್ ಅಂದ್ರೂ ನಾವು ಒಂದು 1 ಗಂಟೆ 2 ಗಂಟೆ ಅಷ್ಟೊತ್ತು ರೀಚ್ ಆಗ್ತೀವಿ. 2 o'clockಗೆ ಚೆಕ್ ಇನ್ ಇರೋದು ನಮ್ದು. ಸೊ ನೋಡೋಣ ಯಾವ ತರ ಇರುತ್ತೆ ರೆಸಾರ್ಟ್ ಅಂತ ಹೇಳ್ಬಿಟ್ಟು. ನಾವು ಗೋವಾಗೆ ನಮ್ದು ಮದ್ವೆ ಫಸ್ಟ್ ಆನಿವರ್ಸರಿಗೆ ಹೋಗಿದ್ವಿ ನಾವು, ಮೂರು ಶ್ಲೋಕದು ಫಸ್ಟ್ ಟೈಮ್ ಇದು. ಸೊ ಸಡನ್ ಆಗಿ ಪ್ಲಾನ್ ಮಾಡಿದ್ರಿ, ಆದ್ರೆ ಎಂಜಾಯ್ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಸೊ ನಾನು ಈ ಬ್ಲಾಗ್ ಅಲ್ಲಿ ಟ್ರಾವೆಲ್ ಬ್ಲಾಗ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ಬನ್ನಿ ಹೋಗೋಣ. ಆಲ್ಮೋಸ್ಟ್ ನಾವು ಧಾರವಾಡ ಹೈವೇಲಿ ಇದ್ದೀವಿ ಗೈಸ್. ಸೊ ಇದು ಹುಬ್ಳಿ ಆದಮೇಲೆ ಮೇನ್ ರೋಡ್ ಹೈವೇ ಬರುತ್ತೆ ಧಾರವಾಡಕ್ಕೆ. ಸೊ ಧಾರವಾಡದಿಂದ ನೆಕ್ಸ್ಟ್ ಬೆಳಗಾಂ ಹೋಗಬೇಕು. ಈಗ 100 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಬೆಳಗಾಮು. ಸೊ ಬೆಳಗಾಂ ಹೋದರೆ ಹತ್ರ ಆಗುತ್ತೆ ಗೋವಾಗೆ. ಸೊ ಈಗ ಮಿಶ್ರ ಪೇಡ ಫೇಮಸ್ಸು ಸ್ವೀಟ್ಸ್ ಬ್ರ್ಯಾಂಡ್ ಇಲ್ಲಿ. ಸೊ ಇಲ್ಲಿ ಮಿಶ್ರ ಕೆಫೆ ಅಂತ ಇದೆ. ಸೊ ಅಲ್ಲಿ ಪ್ಯೂರ್ ವೆಜಿಟೇರಿಯನ್ ಕೆಫೆ ಇದು. ಸೊ ಅಲ್ಲಿ ನಾವು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ. ಭಾಳ ಚೆನ್ನಾಗಿದೆ ಆಂಬಿಯನ್ಸು, ಓಪನ್ ಸ್ಪೇಸಲ್ಲಿ ಹೈವೇಯಲ್ಲಿದೆ. ಸೊ ಇಡ್ಲಿ ಆರ್ಡರ್ ಮಾಡಿದ್ದೀನಿ, ಟಿಫನ್ ಮಾಡ್ಕೊಂಡು ಬಿಡೋಣ. ಮತ್ತೇನು ತಿಂತೀವಿ? ನಾವು ಕಾಳಿದೆ ನೋಡಿ, ಕಾಳ್ಸು ಕಾಳ್ಸು. ಇದೇ ರೆಸಾರ್ಟ್ ಗೈಸ್. ಸೊ ನಾವು ಬುಕ್ ಮಾಡಿದ್ದು. ಸೊ ಇದು ಆ್ಯಕ್ಚುಲಿ ರಿಸೆಪ್ಷನ್ನು. ನಾವು ಚೆಕ್ ಇನ್ ಎಲ್ಲ ಆಗಿತ್ತು. 2 o'clockಗೆ ಚೆಕ್ ಇನ್ ಇದ್ದಿದ್ದು. ಸೊ ಡಾಕ್ಯುಮೆಂಟ್ಸ್ ತೊಗೊಂಡು ನಮಗೆ ಲಗೇಜ್ನ ರೂಮಲ್ಲಿ ಇಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ರೂಮ್ ತೋರಿಸೋದಕ್ಕೆ. ಸೊ ರೂಮ್ ಕೂಡ ಡೀಸೆಂಟಾಗಿ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಟೈಮ್ ನಾವು ಬೀಚ್ ರೆಸಾರ್ಟ್ ಮಾಡಿದ್ದು. ಆ್ಯಕ್ಚುಲಿ 1 ಡೇ ಅಂದರೆ 2 o'clockಗೆ ಚೆಕ್ ಇನ್ ಮಾಡಿ 1 ಡೇ ಯಾವಾಗ ಮುಗೀತೋ ಗೊತ್ತೇ ಆಗಲಿಲ್ಲ. ಇದೇ ರೂಮು, ಎಂಟ್ರೆನ್ಸ್ ರೂಮ್ ಇದು. ಸೊ ಹಿಂಗೆ ಒಳಗೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಮಿರರ್ ಇದೆ, ಹಾಗೆ ಕಾಫಿ ಯೂನಿಟ್ ಇದೆ. ಇದು ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಫುಲ್ ವುಡ್ಡಲ್ಲಿದೆ. ಇಲ್ಲಿ ಕಾಫಿ ಯೂನಿಟ್ಟು, 2 ಕಪ್ಪು, ಹಾಗೆ ನೀರು ಬಿಸಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಾಫಿದು ಹೀಟರ್ ಇದೆ. ಮತ್ತು ಕೆಳಗಡೆ ಒಂದು ಫ್ರಿಡ್ಜ್ ಇದೆ. ಇಲ್ಲಿ ನಮ್ಮ ಲಗೇಜು, ಹಾಗೆ ಒಂದು TV. ಆಮೇಲೆ ಪಕ್ಕಕ್ಕೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಸಾಕು, ಎಷ್ಟು ಬೇಕೋ ಅಷ್ಟಿದೆ. ಸೊ ನಾವು ಈ ರೂಮ್ಗೆ ಕೊಟ್ಟಿದ್ದು ಕಾಸ್ಟ್ ಬಂದು, ನಾನು ಮೈ ಟ್ರಿಪ್ಪಲ್ಲೇ ಬುಕ್ ಮಾಡಿದ್ದು. ಅಗೋಡಲ್ಲಿ ಚೆಕ್ ಮಾಡಿದ್ದೆ ನಾನು. ಸೊ ಅದು ಒಂದು 5000ವರೆಗೂ ಇತ್ತು. ಸೊ ಇದು ನಾನು 4300 ಮೈ ಟ್ರಿಪ್ಪಲ್ಲಿ ಕೊಟ್ಟಿದ್ದು ಪರ್ ಡೇಗೆ. ಇದು ಆ್ಯಕ್ಚುಲಿ ಆಫ್ ಸೀಸನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗೆ ಇಲ್ಲೂ ಪಕ್ಕಕ್ಕೊಂದು ಕುಷನ್ ಟೈಪ್ ಕೊಟ್ಟಿದ್ದಾರೆ. ಹಾಗೆ ಬೆಡ್ ಕೂಡ ಚೆನ್ನಾಗಿತ್ತು, ಕಂಫರ್ಟೇಬಲ್ ಆಗಿ. ಒಂದು ಸೈಡ್ ಟೇಬಲ್ಲು, ಮೇಲೆ ಲೈಟ್ಸ್ ಇತ್ತು.
ಹಾಗೆ ಇದ್ರದ್ದು ಮೇನ್ ಹೈಲೈಟ್ ಬಂದು ಪಕ್ಕಕ್ಕೆ ಬಾಲ್ಕನಿ ಇದೆ. ಬಾಲ್ಕನಿಯಲ್ಲಿ ಕುತ್ಕೊಂಡು ನೀವು ಅಥವಾ ಸ್ನ್ಯಾಕ್ಸು ಅಥವಾ ಸಾಯಂಕಾಲದ ಕಾಫಿ ನೀವು ಬೀಚ್ ನೋಡ್ಕೊತ ಎಂಜಾಯ್ ಮಾಡ್ಬೋದು. ಈವ್ನಿಂಗು ಸನ್ಸೆಟ್ ನೋಡ್ಕೊತ ಎಂಜಾಯ್ ಮಾಡೋದು ಭಾಳ ಚೆನ್ನಾಗಿರುತ್ತೆ ಬೀಚಲ್ಲಿ. ಸೊ ಆ್ಯಕ್ಚುಲಿ ಇವ್ರದ್ದು ನಾನು ಪೂಲ್ ಇದೆ ಅಂತ ಅಂದ್ಕೊಂಡಿದ್ದೆ. ಪೂಲ್ ಏನೋ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಸೊ ನಾವು ಪೂಲು ಆ್ಯಕ್ಚುಲಿ ಎದುರುಗಡೆ ಒಂದು ಬೀಚ್ ಇದೆ, ರೆಸಾರ್ಟ್ ಇದೆ. ಸೊ ಅವರು ನಮಗೆ ಆ್ಯಕ್ಸೆಸ್ ಕೊಟ್ಟಿದ್ದರು. ಇವ್ರ ಬದಲು ಪರ್ ಡೇಗೆ ಪರ್ ಪರ್ಸನ್ಗೆ 1000 ಬೆಳಗ್ಗೆ 6 ಟು ಈವ್ನಿಂಗ್ 6ವರೆಗೂ ಇರುತ್ತೆ. ಹಾಗೆ ಇದು ಬೆಡ್ಡು, ಹಾಗೆ ಒಳಗಡೆ ಒಂದು ಬಾತ್ರೂಮು ಸಿಂಪಲ್ ಆಗಿತ್ತು. ಶವರ್ ಒಂದಿತ್ತು, ಹಾಗೆ ಟಾಯ್ಲೆಟ್, ಆಮೇಲೆ ಒಂದು ಶೆಂಕ್ ಇತ್ತು, ಅದಕ್ಕೊಂದು ಲೈಟ್ ಇತ್ತು, ಒಂದು ಮಿರರ್ ಇತ್ತು. ಸೊ ಈ ಥರ ಇತ್ತು ನಮ್ಮ ರೂಮು. ಆಮೇಲೆ ಅದು ಮುಗಿಸ್ಕೊಂಡು ಅಲ್ಲೇ ಇದ್ದಿದ್ದು ರೆಸ್ಟೋರೆಂಟಿಗೆ ಬಂದು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ರಿ. ಆಲ್ಮೋಸ್ಟ್ ನಾವು ಬಂದಾಗ 3 o'clock ಆಗಿತ್ತು. ಸೊ ಅಲ್ಲೇ ಊಟ ರೆಡಿ. ತುಂಬ ಬಿಸಿಲಿದೆ ಗಾಯ್ಸ್. ಸೊ ನಾವು ಜಸ್ಟ್ ಆಲ್ಮೋಸ್ಟು ಬ್ರೇಕ್ಫಾಸ್ಟ್ ಇದೆ ಬೆಳಗ್ಗೆ ಹಾಂ 190 ರೂಪಾಯಿ. 1:20ಕ್ಕೆ ರೀಚ್ ಆದ್ರಿ ರೆಸಾರ್ಟು. ಸೊ ಈಗ ಜಸ್ಟ್ ಬಂದು ಊಟ ಮಾಡ್ತಾಯಿದ್ದೀವಿ. ಊಟ ಮುಗಿಸ್ಕೊಂಡು ಆಮೇಲೆ ಬೀಚ್ಗೆ ಹೋಗೋಣ ಸ್ವಲ್ಪ ತಣ್ಣಗಾದ್ಮೇಲೆ ಅಂತ. ಇಲ್ಲೇ ರೆಸ್ಟೋರೆಂಟು ಇದೆ, ತುಂಬ ಚೆನ್ನಾಗಿದೆ ಬೀಚ್ ವ್ಯೂ ರೆಸಾರ್ಟ್. ಫಸ್ಟ್ ಟೈಮ್ ನಂದು ಬೀಚ್ ವ್ಯೂ ರೆಸಾರ್ಟ್ ತೊಗೊಂಡಿರೋದು ನಾವು. ನೋಡಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ನಾಳೆ ಮಾರ್ನಿಂಗ್ 11 o'clockವರೆಗೂ ಟೈಮ್ ಇದೆ. 11 o'clockಗೆ ಚೆಕ್ಔಟ್ ಇರುತ್ತೆ. ಸೊ ನಾಳೆ ಏನು ಪ್ಲ್ಯಾನ್ಸ್ ಇದೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಬಂದು ರೆಸ್ಟ್ ಮಾಡಿ ಸ್ವಲ್ಪ ಆಮೇಲೆ ಡಿಸೈಡ್ ಮಾಡ್ತೀವಿ. ತೆಗೆದ್ಬಿಟ್ಟೆ ಸಾಕ್ಸು ಹೋಯ್ತು. ಹಾಯ್ 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 ಸಾಕಳೋದು. ಆಮೇಲೆ ಬಂದ ಇಲ್ಲ ನಾನೇ ನೋಡಲ್ಲ. ಏನು ಸೂಪರಾಗಿ ಬರ್ತಿದೆ ಗೊತ್ತೇನೋ, ತಗೊಂಡು ನಗೋದಿಲ್ಲ. ನಿಂತ್ಕೊ ಗೈಸ್. ಆಮೇಲೆ ನಾವು ಇಲ್ಲಿ ಸ್ವಲ್ಪ ಬೀಚಲ್ಲಿ ಆಡಿಕೊಂಡು ಮತ್ತು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ವಾಪಸ್ ಬಂದ್ವಿ. ಇಲ್ಲೇ ಬೀಚ್ ಮುಂದೆ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ ಸ್ವಲ್ಪ ಹೊತ್ತು. ಏನಿಲ್ಲ, ಇಲ್ಲೇ ಜ್ಯೂಸ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀವಿ. ಶ್ಲೋಕ್ ಇಲ್ಲೇ ಮಣ್ಣಲ್ಲಿ ಆಡ್ತಿದ್ದ ಇಷ್ಟೊತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಆಡಲಿ ಬಿಡು ಅಂತ ಇಲ್ಲೇ ಕೂತ್ಕೊಂಡಿದ್ದೀವಿ. ಸನ್ಸೆಟ್ ನೋಡೋಣ ಅಂತ ಹೇಳ್ಬಿಟ್ಟು ಸನ್ಸೆಟ್ ಮುಗಿಸ್ಕೊಂಡು ಹೊರಗಡೆ ವಾಕ್ ಹೋಗ್ಬೇಕು ಸ್ವಲ್ಪ ಹೊತ್ತು, ಹಾಗೆ ರೆಸ್ಟ್ ಮಾಡೋದು. ಇವತ್ತು ಬೇರೆ ಬೆಳಗಿಂದ ಡ್ರೈವ್ ಮಾಡಿದ್ದಾರೆ ನಮ್ಮವರು, ಸಾಕಾಗಿದೆ ಅವ್ರಿಗೂ. ಸೊ ಅದಕ್ಕೆ ನೋಡೋಣ ನಾಳೆದು ಯಾವುದಾದ್ರೂ ಪ್ಲ್ಯಾನ್ಸು ಏನಾದರೂ ಮಾಡಬೇಕು ಎಲ್ಲಿ ಹೋಗೋದು ಅಂತ. ನಾವು ಆ್ಯಕ್ಚುಲಿ ಫಸ್ಟ್ ಇಯರ್ ಬಂದಾಗ
ಫೋರ್ಟ್ ಎಲ್ಲ ನೋಡಿದ್ವಿ, 1-3 ಬೀಚ್ ನೋಡಿದ್ವಿ. ಸೊ ನಾವು ಆ್ಯಕ್ಚುಲಿ ಸೌತ್ ಗೋವಾ ಹೋಗಿದ್ದಿದ್ದ ಲಾಸ್ಟ್ ಟೈಮು. ಈ ಸಲ ನಾರ್ತ್ ಗೋವಾಲಿರೋದು ಇದು ದಲಾಸ್ ರೆಸಾರ್ಟ್, ಬೀಚ್ ರೆಸಾರ್ಟು. ಚೆನ್ನಾಗಿದೆ ರೂಮ್ ಕೂಡ. ನಾನು ಈ ವಿಡಿಯೋಲೇ ರೂಮ್ ಟೂರ್ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ನೋಡೋಣ, ಎಂಜಾಯ್ ಮಾಡ್ತಾಯಿದ್ದೀವಿ, ಪರವಾಗಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಜಸ್ಟ್ ಹಾಗೇ ರ್ಯಾಂಡಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಶ್ಲೋಕುಗೂ ನೆಕ್ಸ್ಟ್ ಮಂತ್ ರಜಾ ಇತ್ತು. ಸೊ ಇವತ್ತು ಕಂಟಿನ್ಯೂಸ್ ರಜಾ ಇತ್ತಲ್ಲ ನಮ್ಮೂರಿಗೆ, ಅದರಿಂದ ಓಕೆ ಒನ್ ಡೇ ಹಾಕ್ಕೊಂಡ್ರೆ 3 ಡೇಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಚೆನ್ನಾಗಿ ಅನಿಸ್ತಾ ಇದೆ. ನೋಡೋಣ, ನಾಳೆ ಪ್ಲ್ಯಾನು ಕಂಟಿನ್ಯೂ ಮಾಡ್ತೀನಿ ನಾನು ಈ ಬ್ಲಾಗು ಆದಷ್ಟು ಲೆಂತಿ ಮಾಡೋಕ್ಕೋಸ್ಕರ. ಈವ್ನಿಂಗ್ ಬೀಚಲ್ಲಿ ಸನ್ಸೆಟ್ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಆ್ಯಂಟಿ ಸೋಷಲ್ ಕ್ಲಬ್ ಹಾಗೆ ಲೈವ್ ಮ್ಯೂಸಿಕ್ ಬ್ಯಾಂಡ್ಗೆ ಹೋದ್ರಿ ನಾವು. ಅಲ್ಲಿಂದ ಭಾಳ ಹತ್ರ ಇತ್ತು ನಾವಿದ್ದಿದ್ದ ಕಡೆಯಿಂದ. ಸೊ ಭಾಳ ಚೆನ್ನಾಗಿತ್ತು ಎಂಜಾಯ್ ಮಾಡೋದಕ್ಕೆ. ಶ್ಲೋಕ್ ಕೂಡ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ದೆ, ಡ್ಯಾನ್ಸ್ ಮಾಡ್ದೆ. ಆ್ಯಕ್ಚುಲಿ ಅಲ್ಲಿ ಎಲ್ಲ ಡ್ರಿಂಕ್ಸ್ ಹಾಗೆ ಎಲ್ಲ ಇರುತ್ತೆ. ಹಾಗೆ ನಾವು ಆ್ಯಕ್ಚುಲಿ ಮ್ಯೂಸಿಕ್ ಕೇಳೋಕ್ಕೆ ಅಂತಲೇ ಹೋಗಿದ್ರಿ. ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಕು. ಹಾಗೆ ಔಟ್ಸೈಡ್ ಬೀಚ್ ಇತ್ತು. ಬೀಚಿಗೆ ಎಲ್ಲ ನಿಮಗೆ ಹೊರಗಡೆ ಸ್ವಿಂಗ್ಸ್ ಎಲ್ಲ ಹಾಕಿದ್ರು ಮತ್ತು ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಕಮ್ ಬಾರ್ ಇದು ಆ್ಯಕ್ಚುಲಿ. ಸೊ ಶ್ಲೋಕ್ ಎಂಜಾಯ್ ಮಾಡ್ದೆ. ಹಾಗೆ ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಹಾಗೆ ನೈಟ್ ಅವತ್ತು ರಿಟರ್ನ್ ಆದ್ರಿ ಉಡುಪಿ ಹೋಟ್ಲಿಗೆ. ಅಲ್ಲೇ ನಾವು ಇದ್ದಿದ್ದ ಕಡೆಯೇ ಸ್ವಲ್ಪ ದೂರದಲ್ಲಿ ಹೋಟ್ಲಿತ್ತು, ಉಡುಪಿ ಹೋಟ್ಲು. ಸೊ ಅಲ್ಲೇ ನಾವು ಡಿನ್ನರ್ ಮಾಡಿ ಆ ಡೇನ ಆ್ಯಕ್ಚುಲಿ ನಾವು ಅಲ್ಲಿ ಮುಗಿಸಿದ್ರಿ. ಇದು ಈ ಥರ ಇತ್ತು ನಮ್ಮದು ಫಸ್ಟ್ ಡೇ ಇನ್ ಗೋವಾ. ಸೊ ಸೆಕೆಂಡ್ ಪಾರ್ಟ್ 2 ಗೋವಾದು ವಿಡಿಯೋನು ನಾನು ನೆಕ್ಸ್ಟ್ ನನ್ನ ಚಾನಲಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.